ಕೇಳ್ತಿದ್ದೆ ಸರ್. ಅಶ್ವಿನಿ ಅವರು ಕರವೇ ಸಂಘಟನೆಗೆ ಯಾವಾಗ ಸೇರಿದ್ರು ಸರ್? ಅವರ ಒಂದು ಕನ್ನಡ ಅಭಿಮಾನ ಯಾವಾಗ ಶುರುವಾಯಿತು ಅನ್ನೋದ್ರ ಬಗ್ಗೆ. ಅಂದ್ರೆ ಅಭಿಮಾನ ಶುರುವಾಯಿತು ಅನ್ನೋದಕ್ಕಿಂತ ಕರವೇಗೆ ಯಾವಾಗ ಸೇರಿದ್ರು? ಹೌದು. ಅಶ್ವಿನಿ ಗೌಡ ಹೆಚ್ಚು ಕಡಿಮೆ 1999ರಲ್ಲಿ ಕರವೇ ಉದಯವಾದಂಥದ್ದು. 2004ರಲ್ಲಿ 5ರಲ್ಲಿ ಅಶ್ವಿನಿ ಗೌಡ ಕರವೆಗೆ ಬಂದಂಥದ್ದು. ಆ ಬಂದಂಥ ಸಂದರ್ಭದಲ್ಲಿ ನಾನು ಹೇಳೋದು, ಚಳುವಳಿಗೆ ಬರೋರು ಯಾರೂ ಶ್ರೀಮಂತರ ಮಕ್ಕಳು ಬರೋದಿಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಶ್ರೀಮಂತರ ಮಕ್ಕಳು ಯಾರೂ ಚಳುವಳಿಗೆ ಬರಲ್ಲ. ಕನ್ನಡ ನಾಡು ನುಡಿ ಚಳುವಳಿಯಲ್ಲಿ ಪಾಲ್ಗೊಳ್ಳೋರು ಯಾರು ಅಂದರೆ ಮಧ್ಯಮ ವರ್ಗದ ಮಕ್ಕಳು, ಇಲ್ಲ ಬಡವ್ರ ಮಕ್ಕಳು. ಆದರೆ ಅಶ್ವಿನಿ ಯಾಕೆ ಈ ಚಳುವಳಿಯನ್ನು ಆಯ್ಕೆ ಮಾಡಿಕೊಂಡ್ಲು ಅನ್ನುವಾಗ, ಅಶ್ವಿನಿಯವರ ತಂದೆ ಭಾರಿ ದೊಡ್ಡ ಶ್ರೀಮಂತರು. ಅವ್ರಿಗೇನು ಯಾವ ಈ ಚಳುವಳಿ ಬರಬೇಕು, ಇದರಿಂದ ಇದು ಮಾಡಬೇಕು ಏನೂ ಇಲ್ಲ ಅವರಿಗೆ. ಭಾರಿ ದೊಡ್ಡ ಶ್ರೀಮಂತರಿದ್ದಾರೆ, ಬೇಕಾದಷ್ಟು ಆಸ್ತಿವಂತರು ಅವರು. ಆದರೆ ಅಶ್ವಿನಿ ತನ್ನ ಭಾಷೆ ಮೇಲಿದ್ದ ಅಭಿಮಾನಕ್ಕೆ, ನಾಡಿನ ಮೇಲಿದ್ದ ಅಭಿಮಾನಕ್ಕೆ ಇದನ್ನು ಆಯ್ಕೆ ಮಾಡಿಕೊಂಡು ಕರವೆಗೆ ಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಒಂದು ಸಂಘಟನೆಯಲ್ಲಿ ನಾನು ಕೆಲಸ ಮಾಡಬೇಕು ನಾಡು ನುಡಿಗಾಗಿ ಅಂತ ಬಂದಂಥ ಒಬ್ಬ ಹೆಣ್ಣುಮಗಳು. ಅವಳು ಅನೇಕ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನು, ಅನೇಕ ಸಂದರ್ಭದಲ್ಲಿ 10 ವರ್ಷ ಕೋರ್ಟ್ ಕಟ್ಕಟ್ಟೆ ಎಲ್ಲವನ್ನ ಅನುಭವಿಸಿದಾಳೆ ಅಶ್ವಿನಿ. ಗೊತ್ತಾಯ್ತಾ? ಯಾರಿಗೋಸ್ಕರ? ಅಶ್ವಿನಿಗೋಸ್ಕರ ಅಲ್ಲ, ಕರ್ನಾಟಕಕ್ಕೋಸ್ಕರ, ಕನ್ನಡ ನಾಡಿಗೋಸ್ಕರ, ಕನ್ನಡ ನಾಡಿನ ಮಕ್ಕಳಿಗೋಸ್ಕರ, ಭಾಷೆ ನೆಲಜಲಗಳ ರಕ್ಷಣೆಗೋಸ್ಕರ ಅನುಭವಿಸ್ತಂಥದ್ದು. ಆ ಥರದ ಹೆಣ್ಮಗಳನ್ನ ಬೆಂಬಲಿಸ್ತಲ್ಲ ಇನ್ಯಾರನ್ನ ಬೆಂಬಲಿಸ್ಬೇಕು ಕರವೇ? ಹಾಗಾಗಿ ಅವಳದೊಂದು ದೊಡ್ಡ ಚಳವಳಿಯಲ್ಲ, ಒಂದು ದೊಡ್ಡ ಇತಿಹಾಸ ಇದೆ. ಗೊತ್ತಾಯ್ತಾ? ಹಾಗಾಗಿ ಅವಳೇನು ಬಿಗ್ ಬಾಸಿಗೆ ಇಲ್ಲ ದುಡ್ಡು ಮಾಡಬೇಕು ಅಂತಲೋ ಇಲ್ಲ ಏನೋ ಅಂತ ಆಗಿದ್ದಲ್ಲ. ಬಹುಶಃ ಅವಳ ಆಯ್ಕೆ, ಕರೆದ್ರು, ಬಿಗ್ ಬಾಸಿಂದ ಕರೆ ಬಂತು, ನೀವು ಬರ್ತೀರಿ ಬಿಗ್ ಬಾಸಿಗೆ. ಅವಳು ಹೋಗುವಾಗಲೂ ನನಗೆ ಗೊತ್ತಿಲ್ಲ, ಹೋದಾಗಲೂ ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿದ್ದು ಅವ್ರ ಮನೆಯವ್ರು ಹೇಳಿದ ಮೇಲೆ ಅಶ್ವಿನಿ ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.